ASR ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪ ಬೆಂಗಳೂರು ರಸ್ತೆ ನಯರಾ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು. ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ. ಪ್ರತಿದಿನ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು, ಮಟನ್ ಬೋಟಿ ಮಸಾಲ, ಮಟನ್ ಬೋಟಿ ಫ್ರೈ, ಮಟನ್ ಕಾಲ್ ಸೂಪ್ ದೊರೆಯುತ್ತದೆ. ನಮ್ಮ ರೆಸ್ಟೋರೆಂಟ್ನಲ್ಲಿ AC ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 7090936942. ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿನ ಆಧಾರ್ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ 1 ಲಕ್ಷ ಬೆಲೆ ಬಾಳುವ 6 ಡೆಸ್ಕ್ಗಳು, ಮೈಕ್ ಮತ್ತು ಸ್ಪೀಕರ್ ಸೇರಿದಂತೆ ಮತ್ತಿತರ ಸಾಮಗ್ರಿಗಳನ್ನು ಸೋಮವಾರ ಮಧ್ಯಾಹ್ನ ಆಧಾರ್ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಉಚಿತವಾಗಿ ನೀಡಿದರು. ಈ ಸಂದರ್ಭದಲ್ಲಿ ಬೆಂಗಳೂರು DO2 ಜನರಲ್ ಸೆಕ್ರೆಟರಿ ಕೆ. ಗೋಪಾಲ್, ಅಧ್ಯಕ್ಷ TPN ಮೂರ್ತಿ, ಬೆಂಗಳೂರು DO1ನ ಜನರಲ್ ಸೆಕ್ರೆಟರಿ ಆರ್. ಪದ್ಮನಾಭ್, ಅಧ್ಯಕ್ಷ PT ಸತ್ಯನಾರಾಯಣ್, ಖಜಾಂಚಿ ಯಶೋಧ, ವಿಜಯಲಕ್ಷ್ಮಿ, UV ಸೀಮಾ, HK ನರಸಿಂಹಮೂರ್ತಿ, ML ಅಶೋಕ್ ಕುಮಾರ್, ಕವಿತಾ, ರಮ್ಯಾ, ಚಿಂತಾಮಣಿ ಬ್ರಾಂಚ್ನ ಅಧ್ಯಕ್ಷ G. ವೆಂಕಟರಮಣಪ್ಪ, ಕಾರ್ಯದರ್ಶಿ PT ಲಕ್ಷ್ಮಯ್ಯ ಸೇರಿದಂತೆ LIC ಕಚೇರಿಯ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಹಾಗೂ ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ಸಹೋದ್ಯೋಗಿ ಸಂಗಾತಿಗಳೇ ಹಾಗೂ ಚಿಂತಾಮಣಿ ಶಾಲೆಯ ಅಧ್ಯಕ್ಷರಾದ ಸಂಗಾತಿ ವೆಂಕಟರಮಣಪ್ಪರೇ ಹಾಗೂ ಸಂಗಾತಿ ಲಕ್ಷ್ಮಯ್ಯ ಅವರೇ, ನಾವು ಇವತ್ತು 2 ವಿಭಾಗವನ್ನು ಸೇರಿ ನಾವಿಲ್ಲಿ ಬಂದಿದ್ದೀವಿ ಬೆಂಗಳೂರಿನ. ನಿಮಗೆಲ್ಲ LIC ಅಂತ ಏನು ಅಂತ ಗೊತ್ತಿರ್ಬೋದು. ಗೊತ್ತಾ LIC ಅಂದ್ರೆ? LIC ಅಂದ್ರೆ ಲೈಫ್ ಇನ್ಶೂರೆನ್ಸ್. ನಮಗೆ ಯಾವ ಇನ್ಶೂರೆನ್ಸ್ ಬೇಕೋ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿಕೊಂಡು ಅದನ್ನ ಮುಂದೆ ಉಪಯೋಗಿಸ್ಕೋಬಹುದು. ನಾವೆಲ್ಲ ಭಾರತೀಯ ಜೀವ ನಿಗಮ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವಂತ ಒಂದು ಮಹಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತ ನೌಕರರು ನಾವಿಲ್ಲಿ ಕೆಲಸ ಮಾಡುವಂತ ಸಂಗಾತಿಗಳು. ಅದೇ ರೀತಿಯಲ್ಲಿ ಅಲ್ಲಿ ಭಾರತೀಯ ಜೀವ ನಿಗಮ ಒಂದು ಸಂಸ್ಥೆ ಆದರೆ ಆ ಸಂಸ್ಥೆಯಲ್ಲಿ ಒಂದು ಸಂಘಟನೆ ಇದೆ. ಆ ಸಂಘಟನೆ ಹೆಸರು ಅಖಿಲ ಭಾರತ ವಿಮಾನ ನೌಕರರ ಸಂಘಟನೆ ಅಂತೇಳಿ, ಆಲ್ ಇಂಡಿಯಾ ಇನ್ಶೂರೆನ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತೇಳಿ. ನಮ್ಮ ಸಂಘಟನೆ ಹುಟ್ಟಿರೋದು 1951ರಲ್ಲಿ. ಆಧಾರ ಸಂಸ್ಥೆ ಪ್ರಾರಂಭ ಆಗಿರೋದು 2006ನೇ ಇಸ್ವಿ ಅಂತೇಳಿ ಮೇಳದಲ್ಲಿ ಮಾತಾಡೋದು ಹೇಳಿದ್ರು. ಗುರೂಜಿ ವಿನಯ್ ಅವರು ಅದನ್ನು ಪ್ರಾರಂಭ ಮಾಡಿದ್ದು. ಈಗ ಬೆಂಗಳೂರಿನಲ್ಲಿ ಹಲವಾರು ಸಾಮಾಜಿಕ ಕಲ್ಪಿರುವಂತಹ ಕಾರ್ಯಕ್ರಮ ಮಾಡ್ತಾ ನಿಜವಾಗ್ ಕೂಡ ಈ ಸಮಾಜದಲ್ಲಿ ಯಾರಿಗೆ ಧ್ವನಿ ಇಲ್ಲ ಆ ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುವಂತ ಕೆಲಸವನ್ನ ಈ ಒಂದು ಸೇವಾ ಸಂಸ್ಥೆ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಅಖಿಲ ಭಾರತೀಯ ಮಕ್ಕಳ ಸಂಘಟನೆ ನಾವು ಚಿಂತಾಮಣಿಯಲ್ಲಿ ಈ ಒಂದು ಆಧಾರ ಸಂಸ್ಥೆಯನ್ನ ಹೇಗೆ ಐಡೆಂಟಿಫೈ ಮಾಡಿ ಇಷ್ಟು ದೂರ ಬಂದು ನಿಮ್ಮ ಜೊತೆಯಲ್ಲಿ ನಾವು ಬಂದು ಸ್ವಲ್ಪ ಸಮಯ ಕಳೆದಿದ್ದ ನಮಗೆ ಒಂದು ಅವಕಾಶ ನಿಜವಾಗ ಕೂಡ ಸಿಕ್ಕಿರೋದು ನಿಜವಾಗ ಕೂಡ ನಮ್ಮ ಸುದೈವ ಅಂತ ನಾನು ಭಾವಿಸ್ತೇನೆ. ನಿಜವಾಗಿ ಮಕ್ಕಳನ್ನ ನೋಡಿದಾಗ ನಿಜವಾಗ್ಲೂ ನನಗೆಲ್ಲೋ ಅನ್ನಿಸ್ತೇನೆ, ಈ ರೀತಿಯಾದಂತಹ ಸಾಮಾಜಿಕ ಕಳವಳಿಯುವಂತ ಕೆಲಸವನ್ನ ನಿಜವಾಗಿ ಸಮಾಜದಲ್ಲಿ ಕಷ್ಟಪಟ್ಟು ಇವತ್ತು ಜೀವನ ಮಾಡುವಂತ ಯಾರಿಗೆ ನಿಜವಾಗಿ ಸಹಾಯದ ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನ ನಾವು ಇವತ್ತು ಒಂದು ಸಾಮಾಜಿಕ ಕಳವಳಿಯುವಂತಹ ಸಂಘಟನೆಯಾಗಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಶ್ರೀ R.K. ರಾವ್ ಗುರೂಜಿ. ಮೊಬೈಲ್ ನಂಬರ್ 9611202262. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ 2 ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ, ಸಂತಾನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಡಿವೋರ್ಸ್ ಪ್ರಾಬ್ಲಮ್, ಸ್ತ್ರೀ ಪುರುಷ ವಶೀಕರಣ, ಹಣಕಾಸಿನ ಸಮಸ್ಯೆ, ಕೋರ್ಟ್ ಕೇಸ್, ಟ್ರಾನ್ಸ್ಫರ್, ಪ್ರಮೋಷನ್, ಕೆಲಸದಲ್ಲಿ ತೊಂದರೆ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611202262. ಎಲ್ಲರೂ ಹೋಗ್ತೀವಿ.
ಫಸ್ಟ್ ಹ್ಯಾಟ್ಸ್ ಆಫ್ ಯು ಆಲ್ ದ ಟೀಚರ್ಸು ಮೇಡಮ್ ನಿಮಗೆ ನನಗೆ ಕಾಲೇಜಿಗೆ ನಮಸ್ಕಾರ ಮಾಡಬೇಕು ಅನಿಸ್ತಾ ಇದೆ. ಯಾಕಂದರೆ ಇಂಥ ಒಂದು ಒಳ್ಳೆ ಕರ್ತವ್ಯವನ್ನು ಮಾಡೋರು ನಮ್ಮ ಸಮಾಜದಲ್ಲಿ ಮುಂದೆ ಬರುವುದು ಬಹಳ ವಿರಳ. ಎಲ್ಲ ಚೆನ್ನಾಗಿದ್ದು ಎಲ್ಲ ಒಳ್ಳೆ ಕಡೆಗೆ ಹೋಗ್ತೀವಿ ಹೊರತು ಇಂಥವನ್ನ ಹುಡುಕಿ ಬರೋದು ಭಾಳ ಕಷ್ಟ. ಅದೊಂದು ಕಷ್ಟ ಚಿಂತನೆ ಮಾಡಿ ಇದನ್ನು ಹುಡುಕಿ ನಮಗೆಲ್ಲರಿಗೂ ಬರೋ ಹಾಗೆ ಮಾಡೋದಕ್ಕೆ ನಿಮಗೂ ಸಹ ಥ್ಯಾಂಕ್ಸ್ ಯು. ಇರೋದು ನಮಗೊಂದು ಸಂತೋಷಕರವಾದಂಥ ವಿಷಯ ಅಂತಾನೆ ಅನಿಸುತ್ತೆ. ನಾನು ವಿಜಯ್ ಕುಮಾರಿ ಅಂತ. ನಾನು ಆಗಲೇ ಹೇಳಿದೆ, ಎರಡು ಸಂಘಟನೆಗಳ ಮಿಲನ ಅಂತ ಹೇಳಿದೆ. ನಾವು ಅಖಿಲ ಭಾರತ ವಿಮಾನ ನಿಗಮದ ಉದ್ಯೋಗಿಗಳು. ಈ ದಿನ ನಿಮ್ಮನ್ನೆಲ್ಲ ನೋಡಲಿಕ್ಕೆ ನಿಮ್ಮ ಜೊತೆ ನಮ್ಮ ಶಾಲೆಗೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಸಂಸ್ಥೆ ಸಮಾಜಕ್ಕೆ ಎಷ್ಟು ಸೇವೆ ಮಾಡ್ತದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಹಾಗೆ ಬರೀ ವಿಮಾನ ಕೆಲಸವನ್ನಲ್ಲದೆ ಅದರ ಜೊತೆಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈಗ ನೀವು ಹೇಳ್ತೀರಾ ಇಷ್ಟೆಲ್ಲ. ನಮ್ಮ ಶಾಲೆ ನಾನು ಸೇವಾ ಮತ್ತು ಆಧಾರ ಸಂಸ್ಥೆಯ ಒಂದು ಪ್ರತಿನಿಧಿ ಅಂತ ಹೇಳ್ಕೊಳ್ತೀನಿ. ಎಲ್ಲರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ನಮ್ಮ ಸೇವಾ ಸಂಸ್ಥೆಯ ಗುರುಗಳು ಆಚಾರ್ಯರಿದ್ದಾರೆ. ಅವರು ನಮಗೆ ಒಂದು ದಾರಿ ದೀಪ ಇದ್ದ ಹಾಗೆ. ಈ ಮಕ್ಕಳನ್ನ ಪ್ರಪಂಚದಲ್ಲಿ ಎಷ್ಟೋ ಜನ ಗಮನಿಸೋದೇ ಇಲ್ಲ. ಪ್ರಪಂಚದಲ್ಲಿ ಗಮನಿಸೋದು ಬುದ್ಧಿವಂತರನ್ನ, ಸಾಹುಕಾರನ ಎಲ್ಲ ಇರುತ್ತಲ್ಲ ಅಂಥವ್ರಿಗೆ ಹೆಚ್ಚು ಕಾಳಜಿ ತೋರಿಸ್ತಾರೆ. ಇವಾಗ ಖುಷಿ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ನೀವೆಲ್ಲರೂ ನಮ್ಮನ್ನು ನೋಡಕ್ ಬಂದಿದ್ದೀರಲ್ಲ, ನಿಜವಾಗ್ಲೂ ನಮಗೆ ತುಂಬಾ ಸಂತೋಷ ಕೊಡ್ತಾ ಇದೆ. ಯಾಕಂದ್ರೆ ಈ ಮಕ್ಕಳ ಬಗ್ಗೆ ಈ ಪ್ರಪಂಚ ಏನ್ ತಿಳ್ಕೊಂಡಿದ್ದೋ ನನಗೆ ಗೊತ್ತಿಲ್ಲ. ಬಟ್ ನಾವು ಒಂದು ಕಾಲದಲ್ಲಿ ಇವನ್ನೆಲ್ಲ ಒಂದೇ ಒಂದು ಬ್ರಾಕೆಟ್ ಅಲ್ಲಿ ಹಾಕ್ಬಿಡ್ತೀವಿ. ಏನಂತ ಅವ್ರು ಹುಚ್ಚರು ಅಂತ. ವರ್ಡ್ ಹಾಗೆ ಈ ಮಕ್ಕಳನ್ನ ಹುಚ್ಚರು ಅಂತ ಹೇಳ್ತಾರೆ. ಸೊ ನಾವು ಅದೇ ನಿಜ ಅಂತ ಅನ್ಕೊಂಡಿದ್ವಿ. ಬಟ್ ನಮಗೆ ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಮಕ್ಕಳ ಬಗ್ಗೆ ನೀವು ತಿಳ್ಕೊಳ್ಳಕ್ಕೆ ಅಂತ ನಮ್ಮನ್ನೇ ಕಳಿಸಿದ್ದಾರೆ. ಸೊ ಆವಾಗ ಗೊತ್ತಾಯ್ತು ನಿಜವಾದ ಹುಚ್ಚರು ಯಾರು ಅಂತ ಗೊತ್ತಾಯ್ತು. ಈ ಮಕ್ಕಳಲ್ಲಿ ಎಷ್ಟು ಪ್ರೀತಿ, ಎಷ್ಟು ಪ್ಯೂರ್ ಫಾರ್ಮ್. ಯಾರೇ ಬರಲಿ, ಅವ್ರು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಬಡವರಾಗಲಿ, ಸಾವುಕಾರಾಗಲಿ, ಓದಿದವರಾಗಲಿ ಅಲ್ಲ ಓದದೆ ಇರೋರಾಗಲಿ, ಏನು ಚೆನ್ನಾಗಿರಲಿ, ಕಪ್ಪಗಿರಲಿ, ಬೆಳೆಗಿರಲಿ, ಅವ್ರಿಗೆಲ್ಲ ಗೊತ್ತೇ ಇಲ್ಲ. ಅವ್ರಿಗೆ ಗೊತ್ತಿರೋದು ಒನ್ಲಿ ಟು ಗಿವ್ ದೇರ್ ಲವ್. ಇಂಥ ಮಕ್ಕಳನ್ನ ನಾವು ಹೇಗೆ ಹುಚ್ಚು ಅಂತ ಹೇಳ್ಬೋದು. ಸೊ ಈ ನಮಗೆ ಇನ್ನೊಂದು ಆಸೆ ಏನಂದ್ರೆ ಈ ಮಕ್ಕಳ ಬಗ್ಗೆ ದ ವರ್ಲ್ಡ್ ಶುಡ್ ನೋ ಮೋರ್. ಈ ಪ್ರಪಂಚಕ್ಕೆ ಇನ್ನೂ ಹೆಚ್ಚಾಗಿ ಮಾಹಿತಿ ಮಕ್ಕಳ ಬಗ್ಗೆ ಸೇರಬೇಕು. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಇರುತ್ತೆ, ನಾವು ಓದಿದ್ದೀವಿ, ಎಲ್ಲ ಮಾಡಿದ್ದೀವಿ, ಎಷ್ಟೋ ಇರುತ್ತೆ. ನಾವು ಅನ್ಕೊಂಡಿದ್ದೀವಿ ನಾವು ಮಾಡೋದೇ ಕರೆಕ್ಟ್ ಅಂತ. ಬಟ್ ಯಾವಾಗ ಈ ಮಕ್ಕಳ ಜೊತೆ ಬಂದು ನಾವು ಇವಾಗ ಒಂದು ABCD ಹೇಳ್ಕೊಡ್ಬೇಕಂದ್ರೆ ತುಂಬಾ ಪ್ಲಾನ್ ಮಾಡಬೇಕು, ಡಿಸ್ಕಸ್ ಮಾಡಬೇಕು. ಈ ಮಕ್ಕಳಿಗೆ ಈ ರೀತಿ ಹೇಳ್ಕೊಡ್ಬೇಕು ಅಂತ ಮಾಡ್ತೀವಿ. ಆದ್ರೆ ಅವರು ನಮ್ಮನ್ನ ಬಹಳ ಸುಲಭವಾಗಿ, ಯಾವುದೇ ಪ್ಲಾನ್ ಇಲ್ಲ, ಯಾವುದೇ ಡಿಸ್ಕಷನ್ ಇಲ್ಲ, ಬಹಳ ಸುಲಭವಾಗಿ ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಅಂತ ಅದ್ಭುತವಾದ ಶಕ್ತಿ ಈ ಮಕ್ಕಳಲ್ಲಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಏನಿಗೆ ಸಂತೋಷ ಬೇಕು, ನೆಮ್ಮದಿ ಬೇಕು, ಎಲ್ಲ ಬೇಕು ಅಂತ. ಬಟ್ ಈ ಮಕ್ಕಳು ನಮ್ಗೆ ಅದನ್ನ ಬಹಳ ಸುಲಭವಾಗಿ ಕೊಟ್ಬಿಡ್ತಾರೆ. ಸೊ ವಿ ಆರ್ ದ ಬ್ಲೆಸ್ಡ್ ಪೀಪಲ್ ಟು ಬಿ ವಿತ್ ದೆಮ್. They are not blessed to be with us. We are blessed to be with us. This